ಜಯ ಆಂಟಿವ್ರ ನಾಳಿಂದ ನಮ್ಮ ಮನೆಗೆ 1 ಲೀಟ್ರ್ ಹಾಲು ಬೇಕಂತ್ರಿ. ಸಿಗ್ತಾವನಂತ ಕೇಳ್ಬಾ ಅನ್ಲ್ರಿ ನಮ್ಮ ದೊಡ್ಡವ. ಅದೇ ನೀವು ಇಷ್ಟು ದಿವಸ ಇಲ್ಲದ ಹಾಲು ಈಗ ತಗೊಂಡು ಹೊಂಟಿರಿ ನೀವು ಯಾಕಂತ? ಯಾರ ನಿಮ್ಮ ಮನೆಗೆ ಬೀಗರು ಬಂದಾರ? ಊರಿಂದ ಯಾರ ಗೆಸ್ಟ್ ಬಂದಾರ? ಇಲ್ಲಿ ಬಿಡ್ರಿ, ನಮ್ಮ ಮನ್ಯಾಗ ಎಲ್ಲರೂ ಹಿಂಗ ತೆಳ್ಳಗದಾರ. ಅದಕ್ಕೆ ದಪ್ಪ ಆಗ್ಬೇಕಂದು ಅಪ್ಪ ಔಷಧಿ ತಂದಾನ ಹಾವೇರಿಂದ. ಅದಕ್ಕೆ ಅವ್ವ ಹಾಲು ತಗೊಂಬರಕ್ ಬೇಕು. ಮತ್ತು ಜಗನ್ ಮನೆಗೆ ಇರ್ತಾವೆ, ಕೇಳ್ಕೊಂಬರ್ರಿ ಒಂದ್ಸರಿ ಹೋಗಿ ಅಂತದ್ದು ಹೇಳ್ತಿದ್ಲ ಅಪ್ಪಗ ನಿನ್ನೆ. ಅಪ್ಪ ಈಕಿನೇ ಯಾರನ್ನಾರ ಕಳಿಸು, ನನಗಾಗೋದಿಲ್ಲ ಅಂದ. ಮತ್ತು ಅದಕ್ಕೆ ನಾನು ಬಂದೆ. ಸಿಗ್ತಾವೇನ್ರಿ ಆಂಟಿಯರ? ಹಾಲೇನ ಸಿಗ್ತಾವ ಬಿಡು. ಹಾಲಕ್ಕೇನು ಎಷ್ಟು ಬೇಕಾಗಿತ್ತು? ಎಷ್ಟು 2 ಲೀಟ್ರ್ ಬೇಕಾ 3 ಲೀಟ್ರ್ ಬೇಕಾ? ಅಯ್ಯಪ್ಪ 2 ಲೀಟ್ರ್ 3 ಲೀಟ್ರ್ ಅಲ್ರಿ, ನಮ್ಮಪ್ಪ 1 ಲೀಟ್ರ್ ತರಬೇಕು ಹೇಳ್ಯಾನ. 1 ಲೀಟ್ರ್ನಾಗ ಬೆಳಿಗ್ಗೆ ಸಂಜೆ ಮುಂದೆ 2 ಹೊತ್ತು ಮಾಡ್ಬೇಕಂತ. ಅದಕ್ಕೆ ನಮ್ಮಪ್ಪ ಕೇಳಿ ಕಂಡೀಷನ್ನಾಗ ಹಾಲು ಇಷ್ಟ ತರಬೇಕು ಅಂತ ಹೇಳಿ ಕಳಿಸ್ಯಾನ. ಅಲ್ಲ ತಂಗಿ, ಇಷ್ಟೆಲ್ಲ ಉಳಿಸಿ ಏನು ಮಾಡ್ತೀರಿ? ಮತ್ತೆ ನೀವು ಅಷ್ಟೆಲ್ಲ ಉಳಿಸೋದಾದ್ರೆ ದಪ್ಪ ಯಾಕೆ ಆಗ್ಬೇಕು? ಹಂಗೆ ಇದ್ದು ಬಿಡ್ರಲ್ಲ. ಊಟನೂ ಕಮ್ಮಿ ಹೋಗತಿ, ಕೆಲಸನೂ ಕಮ್ಮಿ ಆಕತಿ, ಅದಲ್ಲ ದಪ್ಪ ಆದಂಗೆ ಅರಿಬಿನೂ ಜಾಸ್ತಿ ಹೋಗತಿ. ಮತ್ತು ನಮ್ಮ ಅಕ್ಕನ ನೋಡಕ್ಕೆ ಬಂದು ಗಂಡುಗಳೆಲ್ಲ ಈಕಿ ಕೊಟ್ಟಿಗಿದ್ದಂಗೆ ಅದಾಳ, ಬ್ಯಾಡ ಬ್ಯಾಡ ಅಂತ ಹೇಳಿ ಬಿಟ್ಟು ಹೊಂಟಾರ್ರಿ. ಅದಕ್ಕೆ ನಮಗೂ ಹಂಗೆ ತರಾಸಕತನ ಆಮೇಲೆ ಗಂಡು ಹುಡುಕಕ್ಕೆ ಅಂದು ನಮ್ಮಪ್ಪ ಈಗ ಹಾಲೆಲ್ಲ ಕುಡಿಸಿ ಪೌಡ್ರೆಲ್ಲ ಹಾಕಿ ದಪ್ಪ ಮಾಡಿದ್ರೆ ಹುಡುಗಿಯರನ್ನ ಯಾರ ಮದುವೆ ಆಕಾರ ಇಲ್ಲದ್ರೆ ಎಲ್ಲ ಹಿಂಗೆ ಕೊಟ್ಟಿಗೆದಾರ ಅಂತ ಬಿಟ್ಟು ಹೋಕಾರ ಅಂತ ನಮ್ಮಪ್ಪನ ಪ್ಲ್ಯಾನ್ ಆಂಟಿ. ಏನು ಸುಡುಗಾಡ ಪ್ಲ್ಯಾನ ಏನು? ಹೊಟ್ಟಿಗಿಲ್ಲದ ಮೂಳ ಜುಟ್ಟಕ್ಕೆ ಮಲ್ಲಿಗೆ ಹೂವು ಅಂದಂಗೆ ನಿಮ್ಗೆ ಯಾಕೆ ಬೇಕೇವ? ದಪ್ಪಗಾಗೋದು ಬೇಡ, ತೆಳಗಾಗೋದು ಬೇಡ, ಮನೆಯಾಗಿದ್ದನ್ನು ಉಂಡು ತಿಂದು ಮಾಡಿದ್ರೆ ಏನು ರೋಗನ? ಅದೆಲ್ಲ ನಂಗೆ ಗೊತ್ತಿಲ್ಲ ಆಂಟಿ. ಈಗ ಹಾಲು ಅದಾವು ಅಂತ ಹೇಳ್ಬೇಕಾ ಇಲ್ಲ ಅಂತ ಹೇಳ್ಬೇಕಾ? ನಮ್ಮವ್ವ ಕೇಳ್ಕೊಂಬಂದಾಳ ನಮ್ಮ ದೊಡ್ಡವ. ಈಗ ಕೊಡ್ತೀನಿ ತಗೊಳ್ಳಿ, 1 ಲೀಟ್ರ್ ಹಾಲು ಹೋಗಲ್ಲ ಕೊಡ್ತೀನಿ. ಆದ್ರೆ ಮುಂಚೆ 7 ಗಂಟೆ ಒಳಗೆ ಬಡಾನ ಬಂದ್ಬಿಡ್ಬೇಕಾ? ಲೇಟ್ ಆದ್ರೆಲ್ಲ ಹಾಲು ಕೊಡೋಕ್ಕಾಗೋದಲ್ಲ. ಮತ್ತೆ ಯಾರು ತಗೊಂಡು ಹೋಗ್ಬಿಟ್ರೆ ಆಮೇಲೆ ಇಲ್ಲ ಅನ್ಬೇಕಾಕತ್ ನಿಮಗೆ. 7 ಗಂಟೆ ಅಷ್ಟು ದೌಡಿ ಹೇಳ್ಬೇಕು. ಅವ ಸುಪನಾತಿ ಬೇಕು ಅಂದ್ರೆ ಎದ್ದು ಬರ್ಬೇಕು ಬಡಾನ. ದೌಡ್ ಬಂದ್ರೆ ಹಾಲು ನೋಡು, ಇಲ್ಲದ್ರೆ ಇಲ್ಲ. ಮತ್ತು ನಾನಂತರೂ ಕಾತೆಲ್ಲ ಇಡಂಗಿಲ್ಲ, ಯಾರು ಬಂದ್ರು ಕೊಟ್ಟು ಕಳಿಸ್ಬಿಡ್ತಾನೆ. ಬ್ಯಾಡ್ರಿ, ನಮ್ಮ ಊನರ ಕಳಿಸ್ತೇನೆ, ಇಲ್ಲ ನಮ್ಮ ಅಪ್ಪರ ಬರ್ತಾನೆ. ನಾನಂತೂ ಹೇಳಂಗಿಲ್ಲ ಅಷ್ಟು ದೊಡ್ಡ ಬೆಳಗ್ಗೆ 7 ಗಂಟೆಗೆ ಅಂದ್ರೆ ಆಗೋದಿಲ್ಲ ನನಗೆ ಹೇಳಕ್ಕೆ. ಈಗ ಬರೀ ಮಳಿ ಚಳಿ ಇರ್ತತಿ, ಆಗೋದಿಲ್ಲ. ಏನು ಬೆಳೆದೇವ ನೀನು? ಬೆಳಗ್ಗೆ 7 ಗಂಟೆಗೆ ಆಗೋದಿಲ್ಲ ಅಂದ್ರೆ ನನ್ನ ಮಕ್ಕಳು ಬೆಳಗ್ಗೆ 7 ಗಂಟೆಗೆ ಎದ್ದು ಎಮ್ಮೆ ಸಗಣಿ ತೆಗೆದು ಶಾಲೆಗೆ ಹೋಗೋತ್ತಾನ. ನೀನು ಮದುವೆ ವಯಸ್ಸಿಗೆ ಬಂದಿದ್ದಿ, ಬಡಾನ ಎದ್ದು ಬಾಗಿಲು ಮುಂದೆ ರಂಗೋಲಿ ಹಾಕಿ ಗೂಡ್ಸಿ ಬರ್ಸಕ್ಕೇನು ರೋಗ ನಿನಗೆ? ಇಲ್ಲ ಆಂಟಿ, ನಾವೆಲ್ಲ ಡಯಟ್ನಾಗ ಇರೋದು. ನಾವು ಅಕ್ಕ ತಂಗಿ ಮಕ್ಕಳು ಅಷ್ಟರು ಡಯಟ್ನಾಗ ಇರೋದು. ಅದೆಲ್ಲ ಅಮ್ಮನ ಕೆಲಸ, ಒರೆಸೋದು ಗುಡಿಸೋದು ಮತ್ತು ಮನೆಯಾಗ ಒಳಗೆಲ್ಲ ಕೆಲಸ ಮಾಡೋದು ಎಲ್ಲ ಅಮ್ಮನ ಕೆಲಸ. ರೊಟ್ಟಿ ಮಾಡೋದೆಲ್ಲ ದೊಡ್ಡವು ಮಾಡ್ತಾಳೆ. ನಾವೇನಿದ್ರು ಆರಾಮಾಗಿ ಎದ್ದುವನ ಸ್ನಾನ ಮಾಡಿ ತಿಂಡಿ ತಿನ್ಕೊಂಡು ಶಾಲೆಗೆ ಹೋಗೋದು, ಕಾಲೇಜ್ ಹೋಗೋದು ಅಷ್ಟೇ ನಮ್ಮ ಕೆಲಸ. ಓಹೋ, ಹಂಗಾರೆ ನೀನು ಭಾಳ ಉದ್ಧಾರ ಆಗಿ ಬಿಡುವ. ನಮ್ಮ ಮಕ್ಕಳಿದಾಗೆಲ್ಲ ಬರಬೇಡ ನೀನು. ಹಂಗಾರ ನಮ್ಮ ಮಕ್ಕಳು ನಿಂದ ಚಳಿ ಕಲ್ತ್ಬಿಟ್ಟವು. ಮತ್ತು ಹೆಲ್ತಿಗೆ ತುಂಬ ಒಳ್ಳೇದಂಟಿ. ಹೆಲ್ತಿಗೆ ಭಾಳ ಒಳ್ಳೇದಂದ್ರೆ ಭಾಳ ಒಳ್ಳೇದು. ಲೇಟಾಗಿ ಹೇಳೋದು, ಲೇಟಾಗಿ ಮಲ್ಕೊಳ್ಳೋದು, ಏನೂ ಕೆಲಸ ಮಾಡದೆ ಹಂಗೆ ತಿಂಡಿ ತಿನ್ಕೊಂಡು ಹೋಗೋದು ಭಾಳ ಒಳ್ಳೇದು ಹೆಲ್ತಿಗೆ. ನಿಮ್ಗೆ ಗೊತ್ತಿಲ್ಲ? ಕಾಲೇಜ್ಗೆ ಹೋಗೋ ಹುಡುಗರೆಲ್ಲ ಹಾಗೆ ಮಾಡ್ತಾರೆ. ಯಾಕಂದ್ರೆ ಡಯಟ್ನಾಗ ಇರ್ತಾರಲ್ಲ. ಕಸ ಎಲ್ಲ ಗುಡಿಸಿದ್ರೆ ಕೈಯೆಲ್ಲ ಉಗುರು ಹಾಳಾಗ್ತದೆ, ಮತ್ತು ಕೆಲಸ ಎಲ್ಲ ಮಾಡಿದರೆ ಬಾಡಿ ಶೇಪ್ ಹಾಳಾಗ್ತತಿ. ಹೆಚ್ಚಿಗೆ ತಿಂದುಬಿಟ್ರೆ ಫಿಗರ್ ಎಲ್ಲ ಹೊರಟೋಗ್ತತಿ. ಅದಕ್ಕೆ ಬಿಸಿಲಾಗೆಲ್ಲ ಕೆಲಸ ಮಾಡಿದರೆ ಫೇಸ್ ಹಾಳಾಗ್ತತಿ. ಇದಕ್ಕೆ ನಾವು ಎಲ್ಲೂ ಹೊರಗೆ ಹೋಗೋದಿಲ್ಲ. ಮತ್ತು ಫಿಗರ್ ಹಂಗೆ ಇಟ್ಕೊಳಕ್ಕೆ ನೀ ಯಾಕೆ ಹಾಲಿಗೆ ಬಂದೀವ? ಹಾಲು ಕುಡಿದ್ರೆ ಫಿಗರ್ ಹಾಳಾಕತ್ತಿ ನೋಡು, ದಪ್ಪಕ್ಕಿದೆ ಮತ್ತು ಹಾಲು ಕುಡಿದ್ರೆ. ಆಂಟಿ, ನಾವು ಅದಕ್ಕೂ ಪ್ಲ್ಯಾನ್ ಮಾಡಿದ್ದೀವಿ ಗೊತ್ತಾ? ಏನಂದ್ರೆ ಈಗ ಅಪ್ಪ ಹಾಲಿನಾಗ ಪೌಡ್ರ್ ಮಿಕ್ಸ್ ಮಾಡ್ತಾನಲ್ಲ, ನಾವು ಸ್ವಲ್ಪ ನೀರು ಜಾಸ್ತಿ ಮಿಕ್ಸ್ ಮಾಡೋದು. 1 ಲೀಟ್ರದಾಗ ಇಬ್ಬಿಬ್ರು ಕುಡಿಯೋದು. ಅಪ್ಪಗೆ ಕುಡ್ದಂಗೂ ಆಗಿರ್ಬೇಕು, ನಮಗೆ ದಪ್ಪ ಆದಂಗೂ ಆಗಿರಬಾರ್ದು. ಭಾಳ ಪ್ಲ್ಯಾನ್ ಅದಾವ ಅದಕ್ಕೆಲ್ಲ. ಅದಕ್ಕೆಲ್ಲ ಏನು ತಲೆ ಕೆಡ್ಸ್ಕೊಳಂಗಿಲ್ಲ ನಾವು. ಅಪ್ಪ ಏನೋ ಹರಸಾಹಸ ನಮ್ಮ ಫಿಗರ್ ಮಾತ್ರ ನಾವು ಹಾಳು ಮಾಡ್ಕೊಳಂಗಿಲ್ಲ. ಓಹೋ, ಹೌದನ? ಹಂಗಾರೆ ಈಗದೇನು ಇದಕ್ಕೆ ಯಾವ ಫಿಗರ್ ಅಂತಾರವಾ ಇವ? ಆಂಟಿ, ಇದು ಬಳುಕು ಬಳ್ಳಿ ಥರ ಜೀರೋ ಫಿಗರ್. ಇದಕ್ಕೇನು ಹೇಳ್ತಾರೆ ಗೊತ್ತಿದ? ಜೀರೋ ಫಿಗರ್ ಅಂತಾರೆ. ಅಯ್ಯೋ, ನಿನ್ನ ಜೀರೋ ಫಿಗರ್ಗೆ ಇಟ್ಟು ಬೆಂಕಿ ಹಚ್ಚಿ ನಾನಾಗ ಉಂಡು ತಿಂದು ಮಾಡಿ ಮೈ ಕೈ ತುಂಬಿಕೊಂಡಿದ್ರೆ ಏನೇವ ರೋಗ ನಿಮಗೆ? ಹಿಂಗೆ ದೊಡ್ಡ ಗಾಳಿ ಬಂದ್ರೆ ಹಾರೋಗಂಗದೀರಿ ನೀನು. ಇದಕ್ಕೆ ಜೀರೋ ಫಿಗರ್ ಅಂತಾರೆ. ಹೌದಂಟಿ, ಈಗ ಇದು ಟ್ರೆಂಡ್ನಾಗಿರೋದು. ಜೀರೋ ಫಿಗರ್ ಟ್ರೆಂಡ್ ಆಗಿರೋದು.
ಹೂವ ನಿನ್ನ ಫ್ರೆಂಡ್ ಮನೆಗೆ ಹಾಳಾಗ್ಲಿ. ನಮ್ಮ ಎಮ್ಮೆ ಜೋರಾಗಿ ಉಸಿರು ಹೇಳ್ಕೊಂಡ್ರೆ ಹೋದಿ ಅದ್ರ ಬಾಯಾಗ ನೀನು. ಈ ಕಡೆಗೆ ಬಾ, ದೌಡ್ ಸರಿ ತಂಗಿ, ದೌಡ್ ಸರಿ. ನೀವು ಬರ್ತಿ ತಮಾಷೆ ಮಾಡ್ತೀರಿ, ಭಾರಿ ತಮಾಷೆ ಮಾಡ್ತೀರಿ ಬಿಡ ನೀವು ಜಯಂತಿ. ಸೂಪರ್ ನೀವು. ಹೌದವಾ, ನಾನು ಸೂಪರ್. ನಮ್ಮ ಎಮ್ಮೆ ಹಕ್ಷಿ ಅಂದೆ ಅಂದ್ರೆ ನೀನು ಉಪ್ಪರ್ ನೋಡು. ಮತ್ತೆ ಏನಂದ್ರಿ? ಇನ್ನೊಂದ್ಸರಿ ಹೇಳಿ. ಅಲ್ಲ ಬೆಂಡಿ, ನೀ ನನಗೆ ಸೂಪರ್ ಅಂದೆಲ್ಲ, ಅದಕ್ಕೆ ನಾನು ಹೌದವಾ ನಾನು ಭಾಳ ಸೂಪರ್ ಅದನಿ. ನಮ್ಮ ಎಮ್ಮೆ ಐತಲ್ಲ ಏನಾರ ಜೋರಾಗ ಹಕ್ಷಿ ಅಂದ್ಬಿಟ್ರ ನೀನು ಮ್ಯಾಲ ಹಕ್ಕಿ ಉಪ್ಪರ್ ಅದು ಅಂದಿದ್ದೆ ನಾನು. ಓಹೋ, ಅದನ್ನಿರ ನೀವು ಸೂಪರ್ ಉಪ್ಪರ್. ಚಲೋ ಐತಿ ನಿಮ್ಮ ಕಾಂಬಿನೇಷನ್ ಮಾತಾಡೋದು, ಭಾಳ ಚಂದ ಮಾತಾಡ್ತೀರಿ. ಆತಾತ, ನಾನು ಹೊಕ್ಕನಿ. ಅಲ್ಲೇ ನಮ್ಮ ದೊಡ್ಡವ ಕಾಯ್ತಾ ಇರ್ತಾ, ರೊಟ್ಟಿ ಮಾಡಿ ಬಿಸಿ ಬಿಸಿ ರೊಟ್ಟಿ ಮಾಡಿ ಕಾಯ್ತಾ ಇರ್ತಾ. ನೀವೇನು ರೊಟ್ಟಿ ತಿಂದಿರಿ? ಡಯಟ್ನಾಗ ಇರೋರು ಪಿಜ್ಜಾ ಬರ್ಗರ್ ತಿನ್ಬೇಕು ನೀವು. ಅಯ್ಯೋ ಜಯ ಆಂಟಿ, ನಮ್ಮಪ್ಪ ಭಾರಿ ಸ್ಟ್ರಿಕ್ಕು, ದುಡ್ಡೆಲ್ಲ ಕೊಡೋದಿಲ್ಲ ಅದಕ್ಕೆಲ್ಲ. ನೋಡು ನಿಮ್ಮಪ್ಪ ಅಟ್ಟು ಬಿಗಿ ಇದ್ದ ಇಟ್ಟು ಉರಿತೀರಿ ನೀವು. ನಿಮ್ಮಪ್ಪ ಏನಾರ ಬಿಗಿರ್ಲಿಲ್ದಂಗೆ ಇದ್ದಿದ್ರೆ ನೀವು ಇನ್ನೂ ಗಾಳಿಗೆ ಹಾರಿ ಹೊಕ್ಕಿದ್ರಿ. ಇದು ಹುಡುಗಿ ನನ್ನ ಸೈಜಿಂದ ಇಲ್ಲಿ ಬಂದು ನಿಂತ್ಕೊಂಡಿರ್ತಿ. ಏನ ಹುಡುಗಿ ಲಗ್ನಕ್ಕೇನ ನನ್ನ ಮುದುಕ ನಿನ್ಯಾರ ಮದುವೆ ಅದ? ಹೋಗ, ಗಾಳಿ ಬಂದ್ರೆ ದೊಡ್ಡ ಗಾಳಿ ಬಂದ್ರೆ ಹಾರಿ ಹೋಗಂಗದಿ. ನಿನ್ಯಾರ ಮದುವೆ ಅಕ್ಕಾರ? ನೀ ಏನ್ ಭಾಳ ದಪ್ಪದೇನ, ನೀನು ಹಂಗೋದಿದಿ. ಬಾ ಇಬ್ರು ಸೇರಿ ಒಟ್ಟಿಗೆ ಹಾರೋಗನ. ಥೂತು, ಈಗ ಸಾಯ ಮುದುಕಾಗಿದ್ದಿ, ನಿನ್ನ ಮದುವೆ ಆಗ್ಬೇಕ ನಾನು? ಏನ ನೀನು ಹುಣಸೆ ಮರ ಮುಪ್ಪಾದ್ರೂ ಹುಳಿ ಮುಪ್ಪಾಗಂಗಿಲ್ಲ ಅಂತ ಗಾದೆ ಕೇಳಿಲ್ಲನ? ಏ ಶಿವಪ್ಪಜ್ಜ ಬಿಡಕ್ಕಿನ, ಅಕ್ಕಿ ಹಾಲು ತಗೊಂಡು ಹೋಗ್ತಾನ. ನೀನೇನಿನ ಅಕ್ಕಿನ ಮದುವೆ ಆಗಂತ ಹೇಳಿ ಹತ್ತಿ ಕಬ್ಡ. ಹಂಗಲ್ಲ ದೈವ, ಅಕ್ಕಿ ಒಂದ ಸೈಜ ಇದ್ಲಲ್ಲ ನನ್ನ ಸೈಜ, ಅದಕ್ಕೆ ಕೇಳಿದ್ನ, ಮತ್ತೇನಿಲ್ಲ. ಅಂದಂಗ ನೀನ್ ನಂಗೆ ದಪ್ಪ ಆಗ್ಬೇಕಂದ್ರ ನಾ ಏನ್ ಮಾಡ್ಬೇಕು? ಶಿವಪ್ಪಜ್ಜ ಅದಕ್ಕೆ ತಲೆ ಕೆಡ್ಸ್ಕೈತಿ. 2,000 ರೂಪಾಯಿದು ಒಂದು ಪೌಡ್ರ್ ಐತಿ, ಚಲೋ ಪೌಡ್ರ್. ಅದನ್ನೇನ್ರ ನೀನು ದಿವಸ ಹಾಲನ್ನೇ ಹಾಕೊಂಡು ಕುಡಿದು ಬಿಟ್ರೆ ಕೇಳಕ ಹೋಗ್ಬೇಡ, ಅಷ್ಟು ದಪ್ಪಾಕಿನಿ ಒಂದ ವಾರದಾಗ. ಹೌದು, ಆದ್ರೆ ಏನ್ ಮಾಡ್ಲಿ, 2,000 ರೂಪಾಯಿ ನನ್ನ ಹತ್ರ ಇಲ್ಲ, ಭಾಳ ತುಟ್ಟಿ ಆಗ್ತದ. ಕಮ್ಮಿ ರೇಟಿಂದ ಯಾವ್ದಾರ ದಪ್ಪ ಆಗದ್ ನೋಡ. ಏನಂದಿ ಕಮ್ಮಿ ರೇಟಿಂದ? ಹಂಗಾರ 1,000 ರೂಪಾಯಿ ಬೇಕು ನೋಡು, ಭಾಳ ಚಲೋ ಐತೆ ಅದು ಪೌಡ್ರ್. ಅದೂ ಹಂಗೆ 15 ದಿವಸ ಟೈಮ್ ಬೇಕು, ಅದ್ರ ಭಾಳ ದಪ್ಪಕ್ಕಾರ. ಅದಕ್ಕೂ ದಿನ ಹಾಲಿನಾಗ 2 ಹೊತ್ತಾಕೊಂಡು ಕುಡಿಬೇಕು ಅದನ್ನ. ಆದ್ರೆ ನೀನು ಅದನ್ನು ಅರ್ಧಂಬರ್ಧ ತೊಗೊಂಡು ಬಿಡಂಗಿಲ್ಲ. ಮತ್ತೆ ಹೇಳಿನಿ, ಒಂದು ಬಾಟ್ಲಿ ಪೂರ ಮುಗಿಯವರೆಗೂ ತೊಗೋಬೇಕು. ಕೇಳಾಕ ಹೋಗ್ಬೇಡ ನೀನು, ಅಷ್ಟು ದಪ್ಪಕ್ಕಿ ನೋಡು. ಹೌದು, ಅಷ್ಟು ದಪ್ಪಕ್ಕನೆ. ಆದ್ರೆ ನನ್ನ ಮಗ 1,000 ರೂಪಾಯಿ ಕೊಡೋದಿಲ್ಲ ಬಿಡ, ಅದು ಭಾಳ ಕಾಸ್ಟ್ಲಿ ಆಯ್ತು. ಅದಕ್ಕಿಂತ ಕಮ್ಮಿದು ಏನಾರ ಇದ್ರೆ ಹೇಳು. ಇಲ್ಲ ನಿನ್ನ ಬಾಯಿಗೆ ತುಟ್ಟಿ ಹಾಕಿ ನೀ ಮನುಷ್ಯನ ಮತ್ತು ರೊಕ್ಕ ಇಲ್ಲದ ಮೇಲೆ ಎದಕ್ಕೆ ದಪ್ಪ ಆಗ್ಬೇಕಂತ ಹೇಳಿ ಆಸೆ ಪಡಕತ್ತಿ. ಈಗ ಅದಕ್ಕಿಂತ ಕಮ್ಮಿ ಕೇಳಕತ್ತಿ. ಕೊನೆಗೆ ಹೇಳ್ತಾರ ನೋಡು, 500 ರೂಪಾಯಿದು ಒಂದು ಸಣ್ಣದು ಅರ್ಧ ಡಬ್ಬ ಓಡೋ ಸಿಕ್ಕತಿ. ಅದನ್ನು ತಂದು ದಿನಕ್ಕೆ 3 ಹೊತ್ತು ಹಾಲನ್ನ ಹಾಕ್ಯಂಡು ಕುಡಿ, 1 ತಿಂಗಳದಾಗ ದಪ್ಪ ಹಾಕಿ. ಇದು 1 ತಿಂಗಳು ಭಾಳ ಲೇಟ್ ಆತ ಬಿಡ. ಮೊದ್ಲಿಂದ ಚಲೋ ಇತ್ತು 1 ವಾರದಾಗ, ಆದ್ರೆ ಇದು ರೇಟ್ ಚಲೋ ಐತಿ. ಅದು 1 ವಾರದಾಗ ದಪ್ಪ ಆಗೋದು ಚಲೋ ಐತಿ. ಇದಕ್ಕಿಂತ ಕಮ್ಮಿ ರೇಟಿಂದ ಯಾವ್ದಿಲ್ಲ. ನನ್ನ ಹತ್ರ 500 ರೂಪಾಯಿನೂ ಇಲ್ಲ, ಏನ್ ಮಾಡ್ಲಿ? ಹಂಗಾದ್ರೆ ಮುದ್ಕ ಅಲ್ಲೊಂದು ಅಂಗಡಿ ಕಾಣ್ತದ ನಿಂಗ, ಅಲ್ಲಿ ದೂರಕ್ಕೊಂದು ಅಂಗಡಿ ಕಾಣ್ತದ ನೋಡು. ಅದೇ ಅದ ಪಿರನ್ ಅಂಗಡಿ, ಸೈಕಲ್ ಶಾಪ್ ಒಂದು. ನೋಡಿದ್ರಣ ಅದ ಸೈಕಲ್ ಶಾಪ್ನ ಅಂತ. ಅಲ್ಲಿ ಹೋಗು, 5 ರೂಪಾಯಿ ಕೊಡು, ಹಿಂಗ ಸಿಗಿಸಿ ಹವಾ ಹಾಕಿ ಕಳಿಸ್ತಾನ. 10 ನಿಮಿಷ ದಪ್ಪ ಆಗಿ ಬರ್ತಿ. ದೇವಾ, ಕರೆ ಹೇಳ್ಬೇಕಂದ್ರ ನನ್ನ ಹತ್ರ 5 ರೂಪಾಯಿನೂ ಇಲ್ಲ. ಕೊಡ್ತೀಯನ ಅದು 5 ರೂಪಾಯಿನ? ಹೋಗ ನಿನ್ನ ಮಾರಿ ಮಣ್ಣ ಗಡರ್ಲಿ, ಈಗೇನು ಮಾಡತ್ತೆ ಯಾರು? ಹೋಗ ಹಂಗಾರ ದಿನಾ ಬೆಳಗ್ಗೆ ಬಂದು ನನ್ನ ಎಮ್ಮಿ ಸಗಣಿ ಹಾಕಿರ್ತು ತಿಂದು ಹೋಗು. ಅದು ಪುಗಿಶೇಟೆ ಕೊಡ್ತಾನೆ, ದಪ್ಪಕ್ಕಿರಿ ಹಂಗಾರ ತಿಂದ್ರೆ. ತಂಗಾರ ನೀ ಹೇಳಿ ಅಂದಮೇಲೆ ಅದನ್ನು ಟ್ರೈ ಮಾಡ್ತೇನೆ. ಏ ನಿನ್ ಜನ್ಮಕ್ಕೆ ನಾಚಿಕೆನೇ ಇಲ್ಲಲ್ಲೋ ಮರಯ್ಯ. ಮುದುಕರಾದ ಮೇಲೆ ಎಲ್ಲ ಬಿಡ್ಬೇಕ, ನಾಚಿಗೆ ಮಾನ ಮರ್ಯಾದೆ ಅನ್ಕೊಂತ ಕುತ್ಕೊಂಡ್ರೆ ಹಾಕತ್ತನ ದೇವ. ಹೌದಪ್ಪ, ನಿನ್ನಂತ ಬಂಡಿಗೆಟ್ಟು ಮನುಷ್ಯನ ನಾ ಎಲ್ಲೆಲ್ಲಿ ನೋಡ್ಲಿಲ್ಲ. ಭಾರಿ ಬಂಡದಿ ಬಿಡಿ ನೀನು. ಜಯ ಆಂಟಿ, ಅಜ್ಜಂಗ ಯಾಕ ತಲೆ ಸರಿ ಇದ್ದಂಗಿಲ್ಲ, ಹುಷಾರು ಅಜ್ಜನ ಹತ್ರ ಮಾತಾಡಬೇಕಾರ. ಯಾಕ್ಲೇ ಬೆಂಡ್ಲಿ ಅಜ್ಜಾಗಿದ್ದ ಅಂತಿ? ಹೋಗ ಮುದ್ಕ ಹೋಗ. ಆಂಟಿ ನಾಳೆ ಬೆಳಗ್ಗೆ ನಾನು ನಮ್ಮ ಅವ್ವನ ಕಳಿಸ್ತೇನೆ ಹಾಲಿಗೆ. ಆತು ಹೋಗ, ಕಳಿಸ್ ಹೋಗ. ನೋಡೋ ದೇವ, ಆ ಹುಡುಗಿ ನನ್ನ ಮುದುಕ ಅಂತಾಳ. ಹೌದು ನೋಡಪ್ಪ, ನಿಮ್ಮ ಮುದುಕಲ್ಲ ಈಗ ಹರಿದವ ಬಿಟ್ರೆ ಊರು ತುಂಬ ಮಕ್ಕಳನ್ನ ಮಾಡಂಗದಿ. ಆಕೆಗೇನು ಗೊತ್ತು ಪಾಪ, ಸಣ್ಣಕ್ಕಿಲ್ಲ, ಅದಕ್ಕೆ ಹಂಗೆ ಹೇಳ್ತಾ. ಇರ್ಲಿ ತಗೋ, ನೀ ಏನು ಬೇಜಾರು ಮಾಡ್ಕೊಬೇಡ. ಮತ್ತೆ ಬೇಸರ ಮಾಡ್ಕೊಂಡು ಹಾರ್ಟ್ ಅಟ್ಯಾಕ್ ಆಗಿ ಈಗ ಮ್ಯಾಲೆ ಹೋಗ್ಬಿಟ್ರೆ ಶಿವ ಅಂತೇಳಿ ಊರಾಗೆಲ್ಲ ಹೆಂಗಸರೆಲ್ಲರೂ ಬೇಜಾರು ಮಾಡ್ಕೊಂತಾರೆ, ಹೌದಲ್ಲ? ಕರೆಕ್ಟ್ ಹೇಳಿದೆ ನೋಡಿ ದೇವ.
ನೀನಂದ್ರೆ ನೀನು ಭಾರಿ ಕರೆಕ್ಟ್ ನೀನು ಭಾಳ ಒಳ್ಳೆ ಮಾತು ಹೇಳಿದೆ ಖರೆ ಅದು ಅಂದಂಗ ಅಲ್ಲಿ ತೋಟದ ಹತ್ರ ನಮ್ಮಕ್ಕಿ ಕಾಯಕತ್ತ ಹೊಕ್ಕನ್ವಾ ಮೊದಲು ಹೋಗ್ಪ ನೋಡ್ರಿ ಎಂತೆಂಥ ಜನ ಅದರ ಜಗತ್ತಿನ ಮೇಲೆ. ಅಯ್ಯೋ ದೇವ್ರೇ ಪರಮಾತ್ಮ. ಅನ್ನಂಗೆ ವೀಕ್ಷಕರಿಗೆಲ್ಲರಿಗೂ ಒಂದು ಮಾತು, ಯಾರು ಇನ್ನೂವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ. ದಯಮಾಡಿ ನಿಮ್ಮದು ಒಂದು ಪ್ರೀತಿಯಿಂದ ಒಂದು ಲೈಕ್ ಕೊಡ್ರಿ. ಬೇಸರ ಪಡ್ಕೆ ಬಿಡ್ರಿ, ಲೈಕ್ ಒತ್ತಾಕು ಬೇಸರ ಪಡ್ಕೆ ಬಿಡ್ರಿ. ವಿಡಿಯೋ ಇಷ್ಟ ಆಗಲಿ ಬಿಡಲಿ, ಸ್ವಲ್ಪ ನಮಗೆ ಸಪೋರ್ಟ್ ಮಾಡಿರಿ. ನಿಮ್ಮ ಹೆಲ್ಪ್ ನಮಗೆ ತುಂಬಾ ಇಂಪಾರ್ಟೆಂಟ್, ಅದಕ್ಕಾಗಿ ಕೇಳ್ತದೆ ಮತ್ತೇನಿಲ್ಲ. ಸುಮ್ಮನೆ ನೋಡಬೇಡ್ರಿ, ಸಬ್ಸ್ಕ್ರೈಬ್ ಮಾಡಿ ನೋಡ್ಕೇಳ್ರಿ. ನಿಮ್ಮಿಂದ ನಮಗೂ ಒಂದು ಹೆಲ್ಪ್ ಆಕೈತಿ. ದಯಮಾಡಿ ಎಲ್ಲರಿಗೂ ನಮಸ್ಕಾರಗಳು.